ಅವ್ರು ಹುಟ್ಟೆ ಇಲ್ಲ ಅನ್ನಿಸ್ಬಿಡ್ತೀನಿ. ಅವ್ರ ಜನ್ಮನ ಹುಣಸೆಕಟ್ಟೆ ಕೆರಳಕ್ಕಿ ಜಾಲ ಬಿಡ್ತೀನಿ. ಅಯ್ಯೋ ಅದು ಬಿಡಕ್ಕ, ಬಾ ನಿಂಗೆ ಮೇಲೆ ಹಸಿ ಬಿಸಿ ಸಿನಿಮಾ ತೋರಿಸ್ತೀನಿ. ನೀನ್ ಹಸಿ ಬಿಸಿ ಸಿನಿಮಾಗೆ ಸಿಮಣೆ ಹಾಕಿ ಸುಡ, ಸುಮ್ನೆ ಟೆನ್ಷನ್ ಕೊಡ್ಬೇಡ, ಹೋಗ್ ಸುಮ್ನೆ. ಅಯ್ಯಯ್ಯೋ ಬಾಯಿ ಬಡ್ಕೆ ಬಂದು ಅನ್ಸುತ್ತೆ, ಏನು ಮಾಡೋದಿವಾಗ? ನಾನು ಹಿಂಗ್ ಬಡ್ಕೊಂಡೆ ಆಚೆ ಎಲ್ಲರೂ ಸಿಗೋಣ ಅಂತ, ನೀನೇ ಹಾಸ್ಟೆಲ್ ಬಾ ಕರ್ಸ್ಕೊಂಡೆ. ಈಗ ಏನ್ ಮಾಡೋದು? ನಾನ್ ಅನ್ಕೊಂಡೆ ಹಾಸ್ಟೆಲ್ ಸೇಫ್ ಅಂತ, ಆದ್ರೆ ಆ ಬಾಯಿ ಬಡ್ಕಿ ಇಷ್ಟು ಬೇಗ ಬರ್ತಾಳೆ ಅಂತ ನನಗೇನ್ ಗೊತ್ತಿತ್ತು. ಒಂದ್ ಐಡಿಯಾ, ನೀನು ಮಂಚದಡಿ ಬಚ್ಚಿಟ್ಕೋ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಬಾ 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 ಏನ್ ಮುಗೀತು ಅಲ್ಲಿ ಅಮ್ಮ. ನೀವಾ? ನಾವೇ ಕಣೆ. ಯಾಕೆ ಶಾಕ್ ನಲ್ಲಿ ಕೇಳ್ತಿದ್ಯಾ? ಕುಡ್ದಿದ್ಯಾ? ಇಲ್ಲ. ಮತ್ತೆ ಯಾಕೆ ಇಷ್ಟೊಂದು ಬೈದಲ್ಲಿ ಮಾತಾಡ್ತಿದ್ಯಾ? ಹಾಗೇನಿಲ್ಲ. ಏ ಯಾರೇ ಅದು? ಯಾವ್ದೋ ಹುಡುಗ ಕೆಮ್ಮು ಸೌಂಡ್ ಬರ್ತಿದೆ. ಸಾರಿ ಕಣ್ರೆ. ಯಾಕೆ? ಒಂದ್ ನಿಮಿಷ. ಮುದ್ದು ಆಚೆ ಬಾ. ಸಾರಿ ಕಣ್ರೆ, ಹಾಸ್ಟೆಲಲ್ಲಿ ನೀವು ಯಾರೂ ಇರಲ್ಲ ಅಂತ ಹೇಳಿ ನನ್ನ ಬಾಯ್ ಫ್ರೆಂಡ್ನ ರೂಮಿಗೆ ಕರೆಸ್ಕೊಂಡೆ. ಇವನ ಹೆಸರು ವಿಕಾಸ್ ಅಂತ. ಹಾಯ್. ಸ್ಮಾರ್ಟ್ ಆಗಿದ್ದಾನಲ್ವಾ? ನೋಡಕ್ ಚೆನ್ನಾಗಿದ್ದಾನೆ ಅಂತ ಕಾಳ್ಗಿಡ್ ಹಾಕಿರ. ಕಾಳು ಹಾಕೋದಿರ್ಲಿ, ಇವ್ನು ಬಂದಿರೋದೇನಾದ್ರೂ ಬಾಯ್ ಬಡ್ಕಿಗೆ ಗೊತ್ತಾದ್ರೆ ಕಾಲ್ ಮುರ್ದ್ ಆಚೆ ಹಾಕ್ತಾಳೆ. ನಂಗೆ ಗೊತ್ತು ಕಣೆ, ಅದಕ್ಕೆ ಬಾಯ್ ಬಡ್ಕಿಗೆ ಕಾಲ್ ಮಾಡಿ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ಆಚೆ ಕಳ್ಸಿದೀನಿ. ಭಲೇ ಇದೆಯಾ ಕಣೆ ನೀನು. ಅಲ್ಲ ಕಣೆ, ಹಾಸ್ಟೆಲ್ ಕರ್ಕೊ ಬಂದಿದ್ದೀರಾ, ನಿಂಗೆ ಬೇರೆಲ್ಲ ಜಾಗ ಇರ್ಲಿಲ್ವಾ? ಹಾ ಹಂಗೆ ಕೇಳಿ ನಾನು ಆಚೆ ಸಿಗೋಣ ಅಂತ ಹೇಳಿದೆ. ಇಳೆ ಮುದ್ದು ನಮ್ಮ ಹಾಸ್ಟೆಲ್ ಸೇಫು, ಇಲ್ಲೇ ಸಿಗೋಣ ಅಂತಂದ್ಲು. ಸುಮ್ಮನಿರು ಮುದ್ದು ನೀನು. ಏನ್ರೆ ಮಾಡೋದು? ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂದರೆ ಕಪಲ್ಸ್ ಅಲೋ ಇಲ್ಲ, ಇನ್ನು ಓಯೋ ರೂಮಿಗೆ ಹೋಗೋಣ ಅಂತಂದರೆ ಭಯ. CC ಕ್ಯಾಮ್ರಾ ಇದೆಯಂತೆ. ಹುಷಾರ್ ಗಾಡಿ ಕಣೆ ನೀನು. ಯಾವ್ದಾದ್ರು ಗಾಡಿ ಇರ್ಲಿ, ಇಲ್ಲಿ ನನ್ಗೆ ಬಾಯಿ ಬಂದಿತ್ತು. ಏನು ಭಯ. ಅದ್ ಬಿಡಿ, ಆಯ್ತು, ಮುಂದುವರ್ಸಿ. ಏನ ಮಾತುಕತೆನಾ? ನಾವು ಮುಂದುವರಿಸ್ತೀವಿ, ನೀವು ದಯಮಾಡಿಸಿ. ಬಾಯ್ ಬಡ್ಕಿ ಬಂದ್ರೆ ಬಾಯಿ ಬಡ್ಕಿ ಏನ್ ಮಾಡೋದು? ಬಾಯ್ ಬಡ್ಕಿ ಬಂದ್ರೆ ನಾವು ಸಿಗ್ನಲ್ ಕೊಡ್ತೀವಿ. ಏನಂತ? ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಈ ಶತಮಾನದ ಮಾದರಿ ಹೆಣ್ಗಳು. ನಾವು ಹಾಡು ಹೇಳಿ ಸಿಗ್ನಲ್ ಕೊಟ್ಟಾಗ ನೀವು ಎಚ್ಚೆತ್ಕೋಬೇಕು. ಹಾ ನಾವು ಎಷ್ಟೊತ್ಕೋತೀವಿ, ನೀವು ಮುಚ್ಕೊಂಡೋಗಿ ಡೋರ್ನ ಬಂದ್ರೆ ಲೇ ಪಿಟ್ಟಿಂಗ್ ದೀಪು, ಅದೇನು ಅಂತ ನೆಟ್ಗೆ ಹೇಳು. ಅಕ್ಕ ಅದನ್ನೆಲ್ಲ ಹೇಳಿದ್ರೆ ಮಜಾ ಇರಲ್ಲ. ಆ ಹಸಿ ಬಿಸಿ ಸಿನಿಮಾನ ಲೈವಲ್ಲಿ ನೋಡ್ಬೇಕು. ಬಾ ನೋಡು, ಮೊನ್ನೆ ತರ ಮತ್ತೆ ಮಕ್ಕರ್ ಮಾಡ್ದೋ ಮಕ್ಕ ಕೊಡ್ದ್ಬಿಡ್ತೀನಿ. ನೋಡಕ್ಕ, ಈ ಸತಿ ನಾನ್ ಸೋಲಲ್ಲ ಆಯ್ತಾ? ನಾನು ಗೆದ್ದೆ ಕೇಳ್ತೀನಿ. ಅದೇನು ತೋರಿಸಿ ಹೇಳಿ. ಏನ್ರೆ ಇದು? ಏನು ಅರ್ಥನೇ ಆಗ್ತಿಲ್ಲ. ಸುಮ್ಮನೆ ಹೋದೆ, ಡೌ ಮಾಡ್ಬೇಡ. ನಾನೇ ಹೋದ ಒಂದು ಮ್ಯಾನೇಜ್ ಮಾಡ ಬಿಡು. ಯಾರೋ ಬರ್ತಿದ್ದಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಏ ನಿಲ್ಲಿಸ್ರೆ, ಇದು ಹಾಸ್ಟೆಲ್ ಆರ್ಕೆಸ್ಟ್ರಾ ಅಲ್ಲ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಏಯ್ ನಿಲ್ಲಿಸ್ರೆ, ಇದು ಹಾಸ್ಟೆಲ್ ಆರ್ಕೆಸ್ಟ್ರಾ ಅಲ್ಲ. ಯಾಕೆ ಹಿಂಗ್ ಅರ್ಚ್ಕೋತಾ ಇದ್ದೀರಾ? ಅಂತ ಕಾಗೆಗಳ ತರ ಒಟ್ಟುಗುಡ್ದೆ ಏನ್ ವಿಷಯ ಅಂತ ಹೇಳಿ. ನಾವು 3 ಜನ ಸರಿಗಮಪ ಆಡಿಷನ್ಗೆ ಪ್ರಿಪೇರ್ ಆಗ್ತಿದೀವಕ್ಕ. ನೀವು 3 ಜನ, ನಿಮ್ 3 ಜನಕ್ಕೆ BMTC ಬಸ್ಸಲ್ಲಿ ಟಿಕೆಟ್ ಕೊಡೋದೇ ಹೆಚ್ಚು. ಇನ್ನು ಸರಿಗಮಪದಲ್ಲಿ ಚಾನ್ಸ್ ಕೊಡ್ತಾರಾ? ಜಾಗ ಬಿಡ್ರೆ. ಇವತ್ತು ಸೋಲ ಗ್ಯಾರಂಟಿ. ಸಾಕ ಇಲ್ಲ ರೋಮಿಯೋ ಜೂಲಿಯೆಟ್. ಏಯ್, ಇದನ್ನೇನು ಹಾಸ್ಟೆಲ್ ಅನ್ಕೊಂಡಿದ್ಯಾ, ಓಯೋ ರೂಮ್ ಅನ್ಕೊಂಡಿದ್ಯಾ? ಕೇಳಕ್ಕ, ಕೇಳು ನೋಡು. ಕೇಳ್ತಾ ಇದ್ದೀನಿ ತಾನೆ, ನೀನು ಮುಚ್ಕೊಂಡು ನಿಂತ್ಕೋ. ಅತ್ತೆಗೆ ಅರಿವೆ ಚಿಂತೆ ಆದ್ರೆ ಸೊಸೆಗೆ ಇನ್ನೇನೋ ಚಿಂತೆ ಅಂತೆ. ಅಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ನೀನ್ ಚೆನ್ನಾಗಿ ಓದ್ ದಬಾಕ್ಲಿ ಅಂತ ಲಕ್ಷ ಫೀಸ್ ಕಟ್ ಕಳ್ಸಿದ್ರೆ ಸಖತ್ತಾಗಿ ದಬಾಕ್ತಾ ಇದೀಯ. ಇನ್ನ ಸ್ಕೂನಿ ಆಟಗಳು ಹಾಕೊಂಡು. ಏಯ್, ಯಾರೇ ಇವನು? ಇವನು ನನ್ನ ಬಾಯ್ ಫ್ರೆಂಡು. ಏನ ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡ್ನ ಹಾಯ್ ಬಾಯಲ್ಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಹಾಸ್ಟೆಲ್ ಬೆಡ್ರೂಮ್ವರೆಗೂ ಕರ್ಕೊಂಡು ಬಂದಿದ್ಯಾ? ಎಷ್ಟೇ ಧೈರ್ಯ ನಿನ್ಗೆ? ಏಯ್,
ಏನೇ ಇದು ನಿನ್ ಡ್ರೆಸ್ಸು? ಎಷ್ಟು ಸತಿ ಹೇಳಿದ್ದೀನಿ ನಿನ್ಗೆ ಹಿಂಗ್ ಒಕ್ಲ ಕಣ್ಸಂಗ್ ಬಟ್ಟೆ ಹಾಕ್ಬೇಡ ಅಂತ. ನಾನ್ ಮುಂದೆ ಮುಚ್ಕೊಂಡು ಏನ್ ಪ್ರಯೋಜನ? ತೋರ್ಸರ್ ಮುಂದೆ ತೋರಿಸ್ದೆ ಅಲ್ವಾ? ಯಾಕೆ ಹಾಕೊಂಡಿದ್ದೆ ಇಂಥ ಬಟ್ಟೆಯಾ? ಇದು ಇವನ್ ಫೇವ್ರೆಟ್ ಡ್ರೆಸ್ಸು. ಫೇವ್ರೆಟ್ ಏನೋ? ಫೇವ್ರೆಟ್ ನಿಂಗಿದು? ಏ ಚಂಗಲ್ ನನ್ ಮಗನೇ, ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನ್ ಆಟಗಳೆಲ್ಲ? ನೀನ್ ಈ ಬಟ್ಟೆನಲ್ಲಿ ಸೂಪರ್ ಕಾಣಿಸ್ತೀಯಾ ಅಂತ ಫೇವ್ರೆಟ್ ಅಂತ ಹೇಳಿಲ್ಲ. ಎಲ್ ಬೇಕಲ್ಲಿ ನೋಡಿ ಕಣ್ ತಂಪ್ ಮಾಡ್ಕೋಬಹುದಲ್ಲ ಅಂತ ಹೇಳ್ತಾವನೆ ಅಲ್ವೇನೋ ಸುರಸುಂದರಂಗ? ಏ ನೋಡ್ದೇನೆ, ನೀನು ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣೆ. ಅಲ್ಲ ನನ್ನ ಕಣ್ ತಪ್ಸಿನೇ ಇವನ್ನ ಒಳಗಡೆ ಕರ್ಕೊಂಡ್ ಬಂದಿದ್ಯಲ್ಲ, ಎಷ್ಟು ಮೀಟರ್ ಇರ್ಬೇಕು ನಿನ್ಗೆ? ಇಲ್ಲ ಅಕ್ಕ. ಏಯ್ ಏನಿಲ್ಲ ಏನಿಲ್ಲ, ಅವಳಿಗೆ ಹೊಡಿಬೇಡಿ, ಅವಳು ತುಂಬಾ ಸ್ಮೂತು. ಸ್ಮೂತ್ ನಿನಗ್ ಬಾರಿಸ್ಲಾ? ಅಲ್ಲ ಕಣೆ, ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನನ್ನ ಆಚೆ ಹೋಗಂಗ್ ಮಾಡಿದ್ದು ನೀನೆ ತಾನೇ? ಹೌದೇನೆ? ಇಲ್ಲ ಅಕ್ಕ. ನಿಜ ಹೇಳ್ತೀಯೋ ಇನ್ನೊಂದು ಬಾರಿಸ್ಲಾ? ತಪ್ಪಾಯ್ತು ಅಕ್ಕ. ಅಯ್ಯೋ 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 ಪಾಪ ತೊಳೆ, ನಿನಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಅಲ್ಲ ಕಣೆ, ಇವ್ನು ಯಾವನೋ ಚಂಗ್ಲ್ ನನ್ನ ಮಗನ ಜೊತೆ ಚಕ್ಕಂದ ಆಡೋದಕ್ಕೆ ಪಾಪ ಚಿನ್ನದಂತ ನನ್ನ ಅಪ್ಪನ್ನ ಚಟ ಕಟ್ಸಕ್ ಹೋಗ್ಬಿಟ್ಟಿದ್ದಲ್ಲೇ. ಮೊದ್ಲೇ ಇರೋದು ನನಗೆ ಒಬ್ಬನೇ ಒಬ್ಬ ಅಪ್ಪ, ನನಗೂ ಒಬ್ಳೆ ಗರ್ಲ್ ಫ್ರೆಂಡ್. ಏ ತಿಂಗ್ಳಿಕ ಅದ್ ನಿನ್ ಭ್ರಮೆ. ಯಾವ್ರ ನಿಂದು? ಸಿರೂರ್ ಪಕ್ಕ ಕೆರೂರು. ಕೆರ ತಗೊಂಡ್ ಮಗ ಕೆರೆದು ಬಿಡ್ತೀನಿ ಮಗನೇ. ಇವಳು ಕರೆದು ಬಿಟ್ಲಂತೆ, ಇವ್ನು ಬಂದ್ಬಿಟ್ಟಂತೆ. ಕರೆದ ತಕ್ಷಣ ಬರೋದಕ್ಕಿದೆ ನಿಮ್ಮ ಅತ್ತೆ ಮನೆನೇನೋ? ಇಲ್ಲ ಅತ್ತೆ. ಅತ್ತೆ ಗಿತ್ತೆ ಅಂತ ಅಂದ್ರೆ ಕತ್ತೋದಂಗ್ ಓದ್ಬಿಡ್ತೀನಿ ಕತ್ತೆ ನನ್ ಮಗನೆ. ಇವ್ರಿದಾರಲ್ಲ ಇವ್ರಿಗೆ ಮಾಡಿಸ್ಬೇಕು ಮೊದ್ಲು. ಏನ್ರೆ ಬಿತ್ರೀರ? ಇವ್ರಿಬ್ರು ಒಳಗಡೆ ರೊಮ್ಯಾನ್ಸ್ ಮಾಡೋದಂತೆ, ನೀವು ನಾನು ಬರೋ ಟೈಮಿಗೆ ಹಾಡಾಡಿ ಸಿಗ್ನಲ್ ಕೊಡೋದಂತೆ. ಏನ್ ನಿಮ್ ಆಟಗಳು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟು ಜನನ್ ಮೇಸಿಲ್ಲ ನಿಮ್ಮಂತ ಕುಳ್ಕುಳ್ ಹಸಗಳನ್ನ. ಏ ನಿಮಗೆ ಇಲ್ಲಲ್ಲ ಕಂಡ್ರೆ ಹೊರಗ್ ತಗೋತೀನಿ ಕ್ಲಾಸು. ನಡ್ರಿ ಆಚೆಗೆ, ನಡಿ ಆಚೆಗೆ. ಏಯ್ ಬರ ಆಚೆಗೆ, ಬರಲೇ ಆಚೆಗೆ. ಸೂರ್ಯಗ್ ನಾ ಕಡಿ ಇಲ್ಲ, ನನ್ನೇ ಇಷ್ಟ ಆಟ ಆಡಿಸ್ತಿರಲ್ಲ. ಇನ್ನ ಪ್ರಕೃತಿ, ಪರದಾಡೋ ಪ್ರಕೃತಿ, ನಾನೆಷ್ಟು ಆಟ ಆಡಿಸ್ಬೇಕು ನಿಮ್ಮನ್ನ? ಏನ್ ಆಟ ಅಕ್ಕ? ಖೋಖೋ, ಕಬಡ್ಡಿ. ಕಬಡ್ಡಿ ಗಾಣ ಸೇರ್ಕೊಳ್ಳ? ಕೈ ಕಾಲು ಮುರಿಲ್ಲ, ಟ್ಯಾಪಾಗ ನಿಂತ್ಕೊಳ್ಳಲೆ. ಇನ್ಮೇಲಿಂದ ನಿಮ್ಮ ರೂಮ್ಗೆ ಬಿಸಿನೀರ್ ಬಂದ್. ತಣ್ಣೀರು ಬರಲ್ಲ, ಕೆಳಗಡೆಯಿಂದ ತಗೊಂಡ್ ಬಂದು ಸ್ನಾನ ಮಾಡ್ಬೇಕು. ಬರೀ ಅಷ್ಟೇ ಅಲ್ಲ, ದಿನಾ ಒಂದೊಂದು ಮೊಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊಂತ ಇದ್ರಲ್ಲ, ಇನ್ಮೇಲಿಂದ ಮೊಟ್ಟೆನೂ ಬರಲ್ಲ, ವಾರಕ್ಕೊಂದು ಮಾಂಸದೂಟನೂ ಬರಲ್ಲ. ಚಿತ್ರಾನ್ನನೂ ಅಲ್ಲ, ಖಾರದ ಪುಡಿ ಅನ್ನ ತಿನ್ಬೇಕು. ಅಷ್ಟೊಂದು ಪೌಷ್ಟಿಕ ಆಹಾರ ತಿಂದೆ ಅವ್ರು ಹೀಗಿದ್ದಾರೆ. ಅದನ್ನು ಕಟ್ ಮಾಡಿದ್ರೆ ತಪ್ಪಲ್ವಾಕ? ನೀನ್ ತಪ್ಪು ಮಾಡ್ದೆ ತೆಪ್ಪಗಿದ್ದಿದ್ರೆ ಇವ್ರಿಗೆ ಯಾಕೋ ಶಿಕ್ಷೆ ಕೊಡ್ತಾ ಇದ್ದೆ. ನಾನು ಮುಂದೆ ಇನ್ನೊಂದು ನಿಮಿಷ ಕಾಣಿಸ್ಕೊಂಡ್ರೆ ಸರ್ರಿಗೆ ಬೀಳ್ತವೆ, ಅಮ್ಮಿಕೊಂಡು ಹೋಗ್ಬಿಡು. ಹೋಗ ನೀನ. ಅಷ್ಟೇ ಅಲ್ಲ, ಇನ್ಮೇಲಿಂದ ನಿಮ್ಮ ರೂಮ್ನ ನೀವೇ ಕ್ಲೀನ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ನಿಮ್ಮ ಬಟ್ಟೆನ ನೀವೇ ಒಕ್ಕೋಬೇಕು. ಇವತ್ತಿಂದ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ. ನೀನು ಬಾಯ್ಲಿ ಇನ್ನೊಂಚೂರು ಹತ್ರ ಬಾರೆ. ಹುಡುಗನ ಹತ್ರ ಮಾತ್ರ ಹತ್ರಕ್ಕೆ ಹೋಗ್ತೀಯ, ನನ್ನ ಹತ್ರಕ್ಕೆ ಬರಲ್ವಾ? ಎಲ್ಲಿ ತಗೊಂಡೆ ಇದು ಬಟ್ಟೆ? UB-City ಅಕ್ಕ. ಸರಿಯಾಗಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಮ್ಮ ವರ್ಷೆ. ಚಿಕ್ಕಪೇಟೆಲಿ ಫುಟ್ಪಾತಲ್ಲಿ ತಗೊಂಡೆ ಅಕ್ಕ. ಅದೇ ಅನ್ಕಂಡೆ, ಇಂಥ ಚಿಕ್ಕ ಚಿಕ್ಕ ಬಟ್ಟೆನೆಲ್ಲ ಚಿಕ್ಕಪೇಟೆಲೆ ಮಾರೋದು ಅಂತ ಅಂದ್ಬಿಟ್ಟು ನೀನು ಈ ಚಿಕ್ಕ ಚಿಕ್ಕ ಬಟ್ಟೆನಲ್ಲೆಲ್ಲ ನನ್ನ ರೂಮ್ನ ಒರೆಸಿ ಕ್ಲೀನ್ ಮಾಡ್ತೀಯ. ಅರ್ಥ ಆಯ್ತಾ? ಹೋಗು. ಪಾಲನೆ ಪಾಲಿಸಿ. ಲೇಟ್ ಆಗ್ಬಾರ್ದು. ಕರ್ನಾಟಕ ಸರ್ಕಾರ ಲೇಟ್ ಮಾಡ್ಬೋದು, ಆದ್ರೆ ಈ ಪ್ರಕೃತಿ ಸರ್ಕಾರದಲ್ಲಿ ಹಿಂದೆ ಜಾರಿಗೆ ಬರುತ್ತೆ.